ಇಂಟ್ರಡಕ್ಷನ್ನಲ್ಲಿ ನಾನು ಸುಜಾತಾ ಭಟ್ ಅವರ ಬಗ್ಗೆ ಆಡಿದ ಮಾತುಗಳಲ್ಲಿ ವ್ಯಂಗ್ಯ ಹುಡುಕಬಾರದಾಗಿ ಕಳಕಳಿಯ ವಿನಂತಿ. ನನಗೆ ನಿಜವಾಗ್ಲೂ ಅವರ ಕರುಳಿನ ಕೂಗು ನನ್ನನ್ನು ತಾಗಿತ್ತು. ಯಾರಿಗಾದರೂ ಸಂಕಟ ಆಗತ್ರಿ. ಒಬ್ಬಳೇ ಮಗಳು, ಮೆಡಿಕಲ್ ಓದಿಸ್ತಾ ಇದ್ದೆ, ಮಣಿಪಾಲದ ಮೆಡಿಕಲ್ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದ್ದೆ. ಮಣಿಪಾಲದ ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ತೆಗೆದುಕೊಳ್ಳುವಷ್ಟು ಬುದ್ಧಿವಂತೆ ಅಂದರೆ ಶಿ ವಾಸ್ ರಿಯಲಿ ಬ್ರೈಟ್ ಸ್ಟೂಡೆಂಟ್ ಅಂತ ಅರ್ಥ. SLCಲಿ ತುಂಬ ಒಳ್ಳೆ ಮಾರ್ಕ್ಸ್ ತಗೊಂಡಿರ್ತಾಳೆ, PUCಲಿ ಮಾರ್ಕ್ಸ್ ತಗೊಂಡಿರ್ತಾಳೆ, ಆವಾಗ CET ಇತ್ತು, CET ರ್ಯಾಂಕಿಂಗ್ ಚೆನ್ನಾಗಿ ಬಂದಿತ್ತು ಅಂತ ಅರ್ಥ. ಅಂಥ ಮಗಳು ಫ್ರೆಂಡ್ಸ್ ಜೊತೆಗೆ ನಾನು ಧರ್ಮಸ್ಥಳಕ್ಕೆ ಹೋಗಿ ಬರ್ತೀನಮ್ಮ ಅಂತ ಹೋಗಿ ನಾಪತ್ತೆ ಆಗಿಬಿಟ್ರೆ. ಕೋಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದ, CBIನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದ ಅವರ ತಾಯಿ ಸತ್ನೋ ಬಿದ್ನೋ ಅಂತ ಅಲ್ಲಿಂದ ಓಡಿ ಬಂದು, ಅಯ್ಯೋ ನನ್ನ ಮಗಳನ್ನ ನೋಡಿದ್ದೀರಾ ಅಂತ ಅಲ್ಲಿ ಇಲ್ಲಿ ಓಡಾಡ್ತಾ ಇರುವಾಗ ಮಗಳ ಫೋಟೋ ತೋರಿಸಿದ್ರೆ ಇವರು ಧರ್ಮಸ್ಥಳದ ಸಿಬ್ಬಂದಿ, ದೇವಸ್ಥಾನದ ಸಿಬ್ಬಂದಿಯ ಬಿಳಿ ಬಟ್ಟೆ ತೊಟ್ಟುಕೊಂಡಿದ್ದ ದೇವಸ್ಥಾನದ ಸಿಬ್ಬಂದಿಯ ಜೊತೆಗೆ ಹೋಗ್ತಾ ಇದ್ದದನ್ನು ನಾವು ನೋಡಿದ್ವಿ. ಸಿಬ್ಬಂದಿ ಕರ್ಕೊಂಡು ಹೋದ್ರು ಆಕೆನ ಅಂತ ಅಲ್ಲಿ ಸ್ಥಳೀಯರು ಹೇಳಿದ್ರಂತೆ. ದೇವಸ್ಥಾನದ ಸಿಬ್ಬಂದಿ ಕರ್ಕೊಂಡು ಹೋದ್ರು ಅಂದರೆ ವೀರೇಂದ್ರ ಹೆಗ್ಗಡೆ ಅವ್ರಿಗೆ ಗೊತ್ತಿರಬೇಕು ಅಂತ ವೀರೇಂದ್ರ ಹೆಗ್ಗಡೆ ಅವ್ರ ಹತ್ರ ಹೋದರೆ ಅವರೂ ಬೈದು ಕಳಿಸಿದ್ರಂತೆ, ಅವರ ತಮ್ಮ ಹರ್ಷೇಂದ್ರನೂ ಬೈದು ಕಳಿಸಿದ್ರಂತೆ. ಅದಾದ ಮೇಲೆ ಹೊರಗಡೆ ಬಂದು ಯಾರೋ ಈಕೆಯನ್ನು ಎಳ್ಕೊಂಡು ಒಂದು ಕತ್ತಲ ಕೋಣೆಯಲ್ಲಿ ಕೂಡು ಹಾಕಿ ಹೊಡೆದ್ರಂತೆ. ತಲೆಗೆ ಬಿದ್ದ ಏಟಿಗೆ ಪ್ರಜ್ಞೆ ತಪ್ಪಿಬಿಡ್ತಂತೆ. 3 ತಿಂಗಳು ಕೋಮಾದಲ್ಲಿದ್ದು 3 ತಿಂಗಳ ನಂತರ ಎಚ್ಚರ ಆದರೆ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಿನ ಅಗಡಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ರಂತೆ. ಅದಕ್ಕಿಂತ ಮುಂಚೆ ಧರ್ಮಸ್ಥಳದಲ್ಲಿದ್ದಾಗ ಬೆಳತಂಗಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋದರೆ ಬೈದು ಕಳಿಸ್ಬಿಟ್ರಂತೆ ಪೊಲೀಸರು. ಯಾವಂದೋ ಜೊತೆ ಓಡೋಗಿರ್ತಾಳೆ ನಿನ್ನ ಮಗಳು, ಏನು ಕಂಪ್ಲೇಂಟ್ ಕೊಡ್ತೀಯ ಹೋಗು ಅಂತ ಬೈದು ಕಳಿಸ್ಬಿಟ್ರಂತೆ. ಈಗ ಅದು ಯಾರೋ ಅನಾಮಿಕ ದೂರುದಾರ ನಾನು ಹೆಣಗಳನ್ನು ಹೂತಿದ್ದೇನೆ, ಅಸ್ಥಿಪಂಜರಗಳನ್ನು ತೋರಿಸ್ತೇನೆ ಅಂತ ಬಂದಿದ್ದಾನೆ. ದಯವಿಟ್ಟು ಸಿಗುವ ಅಸ್ಥಿಪಂಜರಗಳ ಪೈಕಿ ನನ್ನ ಮಗಳ ಅಸ್ಥಿಪಂಜರ ಸಿಕ್ಕರೆ, ಅರ್ಥಾತ್ ಯಾವುದಾದ್ರೂ ಅಸ್ಥಿಪಂಜರ ಹುಡುಗಿಯದ್ದು ಅಂತ ಪ್ರೂವ್ ಆದರೆ ಅದನ್ನು ನನ್ನ DNA ಜೊತೆಗೆ ಮ್ಯಾಚ್ ಆದರೆ ನನಗೆ ಅಸ್ಥಿಪಂಜರವನ್ನು ಕೊಡಿ. ಸನಾತನ ಹಿಂದೂ ಸಂಪ್ರದಾಯದ ಪ್ರಕಾರ ಅದನ್ನು ದಫನ್ ಮಾಡ್ತೀನಿ, ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂತ ಒಬ್ಬ ತಾಯಿ ಕೈಯಲ್ಲಿ 1.5 ಪುಟಗಳ ದೂರು ಹಿಡ್ಕೊಂಡು ಬಂದರೆ ಎಂಥ ಕಲ್ಲು ಮನಸ್ಸಾದರೂ ಕರಗಿಬಿಡುತ್ತೆ. ಆ ರೀತಿಯಾಗಿ ಬಂದವರು ಸುಜಾತಾ ಭಟ್. ಆ ಸುಜಾತಾ ಭಟ್ ಅವರು ಬಂದಾಗಿನಿಂದ ಮೊನ್ನೆಯ ತನಕ ನಮ್ಮ ರಿಪೋರ್ಟರ್ಗಳಿಗೆ ನಾನು ಬೆನ್ನತ್ತಿ ಕಾಡಿದ್ದೀನಿ. ಇಷ್ಟು ವರ್ಷ ಆಯಿತು ಜರ್ನಲಿಸಮ್ಮಲ್ಲಿದ್ದು, ಇಷ್ಟು ಕಾಂಟ್ಯಾಕ್ಟ್ಸ್ ಬೆಳೆಸ್ಕೊಂಡಿದ್ದೀರಿ. ಅನನ್ಯ ಭಟ್ದೊಂದು ಫೋಟೋ ತೆಗೆಸೋದಕ್ಕಾಗ್ತಿಲ್ವಾ ನಿಮಗೆ? ನಾಪತ್ತೆಯಾಗಿರುವ ಹುಡುಗಿದೊಂದು ಮುಖ ತೋರಿಸೋದು ಬೇಡವಾ ನಮ್ಮ ಚಾನಲ್ನಲ್ಲಿ? ನಾವು ಅಟ್ಲೀಸ್ಟ್ ಹೌದು 2003ರಲ್ಲಿ ಅಂದರೆ ಎಷ್ಟು 13, 23, 22 ವರ್ಷಗಳ ಹಿಂದೆ ಈ ಹುಡುಗಿನ ನಾವು ಧರ್ಮಸ್ಥಳದಲ್ಲಿ ನೋಡಿದ್ವಿ ಅಂತ ಹೇಳುವಂಥ ಒಂದು ಸಾಕ್ಷ್ಯ ಸಿಗಬಹುದಲ್ವಾ? ಒಂದು ಫೋಟೋ ತೆಗೀರಿ, ಅವ್ರದ್ದು ಫೋಟೋ ಕೊಡಿ ಅಂತ ನಮ್ಮ ರಿಪೋರ್ಟರ್ಗಳನ್ನು ಬೆನ್ನತ್ತಿ ಕಾಡಿದೆ ನಾನು. ಒಬ್ಬ ರಿಪೋರ್ಟ್ರಿಗೂ ಫೋಟೋ ತೆಗೆಸೋಕ್ಕಾಗಲಿಲ್ಲ ಇವರ ಮಗಳಂತೂ. ಆದರೆ ಬೇರೆ ಬೇರೆ ವಿವರಗಳನ್ನು ತೆಗೆದುಕೊಂಡು ಬಂದ್ರಪ್ಪ, ಬೇರೆ ಬೇರೆ ವಿವರಗಳನ್ನು. 2003ರಲ್ಲಿ ನನ್ನ ಮಗಳು ಮಣಿಪಾಲದ ಮೆಡಿಕಲ್ ಕಾಲೇಜಿನಲ್ಲಿ ಮೊದಲ ವರ್ಷದ MBBS ಓದ್ತಾ ಇದ್ಲು. ಸುಜಾತಾ ಭಟ್ ಅವರ ಕಂಪ್ಲೇಂಟ್ನಲ್ಲಿರೋದು. ಅವರು ಯಥಾವತ್ತಾಗಿ ಅದನ್ನೇ ಹೇಳ್ತಾ ಇದ್ದೀನಿ. ಅವರ ಗಂಡನ ಹೆಸರು ದಿವಂಗತ ಅನಿಲ್ ಭಟ್, ಅವರಿಗೆ 60 ವರ್ಷ ಆಗಿತ್ತು ಮೃತಪಟ್ಟಾಗ. ಮಗಳು ಅನನ್ಯ ಭಟ್ 2003ರಲ್ಲಿ ಫಸ್ಟ್ ಇಯರ್ MBBS ಓದ್ತಾ ಇದ್ಲು ಅಂತ. ಪೊಲೀಸರು ಏನು ಮಾಡ್ತಿದ್ದಾರೆ ಹಂಗಿದ್ರು ನಾಪತ್ತೆ ಆಗಿರೋ ಪ್ರಕರಣದಲ್ಲಿ ರೇಪ್, ಮರ್ಡರ್, ಮಾಸ್ ಬರಿಯಲ್ನ ಆರೋಪ ಬಂದಿದೆ ಧರ್ಮಸ್ಥಳದ ಮೇಲೆ. ಪಾಪ ಪೊಲೀಸರು ಏನು ಮಾಡಬೇಕು ಎಲ್ಲ ಮಾಡಿದ್ದಾರೆ. ಮಾಹಿತಿಗಳು ನೆನ್ನೆ ಸಿಕ್ತು ಅಷ್ಟೇ ನಮಗೆ. ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿಗೆ ಹೋಗಿ 2003ರಲ್ಲಿ ಅನನ್ಯ ಭಟ್ ಅನ್ನುವ ಹುಡುಗಿ ಓದ್ತಾ ಇದ್ಲಂತಿಲ್ಲಿ, ಆಕೆ ಫೋಟೋ ಕೊಡಿ ಎಂದಿದ್ದಾರೆ. ಇರುವ ದಾಖಲೆಗಳನ್ನೆಲ್ಲವನ್ನೂ ತಿರುವು ಹಾಕಿದ್ರು ಮೆಡಿಕಲ್ ಕಾಲೇಜಿನ ಸಿಬ್ಬಂದಿ. ಇಲ್ಲೇ ಇಲ್ಲ, ಫೋಟೋ ಅಲ್ಲ, ದಾಖಲೆನೇ ಇಲ್ಲ ಅಲ್ಲಿ ಅನನ್ಯ ಭಟ್ ಓದ್ತಾ ಇದ್ದದಕ್ಕೆ. ಎಡವಟ್ಟಾಗಿರ್ಬೋದು, ಹಿಂದಿನ ವರ್ಷದ್ದು ನೋಡಿ ಮುಂದಿನ ವರ್ಷದ್ದು ನೋಡಿ ಎಂದಿದ್ದಾರೆ. ಅಂದರೆ 2002ರದ್ದು ನೋಡಿ 2004ರದ್ದು ನೋಡಿ ಅಂತ. ಹಂಗೆ ನೋಡ್ತಾ 1998ರಿಂದ 2005ರ ತನಕದ ಎಲ್ಲ ದಾಖಲೆಗಳನ್ನು ನೋಡಿದ್ದಾರೆ. ಎಲ್ಲೂ ಅನನ್ಯ ಭಟ್ ಡಾಟರ್ ಆಫ್ ಅನಿಲ್ ಭಟ್ ಅನ್ನುವ ದಾಖಲೆ ಸಿಕ್ಕಿಲ್ಲ. ಅದಾದ ಮೇಲೆ ಈಕೆಯನ್ನು ಮತ್ತೆ ಕೇಳಿದ್ದಾರೆ, ಫೋಟೋ ಕೊಡಮ್ಮ, ಅಥವಾ ಆಕೆಯನ್ನು ಮೆಡಿಕಲ್ ಕಾಲೇಜಿಗೆ ಸೇರಿಸಿರೋದು ಏನಾರ ಡಾಕ್ಯುಮೆಂಟ್ ಇರುತ್ತೆ, PUC ಮಾರ್ಕ್ಸ್ ಕಾರ್ಡ್ ಇರುತ್ತೆ, SLC ಮಾರ್ಕ್ಸ್ ಕಾರ್ಡ್ ಇರುತ್ತೆ.
ಮನೇಲಿ ಅದು ಇದು ಫಂಕ್ಷನ್ನಲ್ಲಿ ಏನಾದ್ರು ಫೋಟೋ ತೆಗೆದಿರ್ತೀರಿ ಕೊಡಿ ಅಂತಂದರೆ ನನ್ನ ಮನೆಗೆ ಬೆಂಕಿ ಹತ್ತದಾಗ ಎಲ್ಲ ಸುಟ್ಟು ಹೋಗಿದ್ದಾವೆ ಅಂತ ಈಕೆ ಹೇಳಿದ್ಲಂತೆ. ಸುಜಾತಾ ಭಟ್ ಹೇಳಿದ್ದಾಳೆ. ಈಕೆಯ ಮನೆಗೆ ಬೆಂಕಿ ಬಿದ್ದಿತ್ತು ಅನ್ನೋದನ್ನು ಸತ್ಯ ಅನ್ಕೊಳ್ಳೋಣ. ನೊಂದವರ ಪರವಾಗಿ ನಮ್ಮ ಅಭಿಪ್ರಾಯಗಳು ಇರಬೇಕು. ಮನೆಗೆ ಬೆಂಕಿ ಬಿದ್ದು ಎಲ್ಲವೂ ಸುಟ್ಟು ಹೋಗಿದೆ ಅನ್ನೋದನ್ನು ಸತ್ಯ ಅನ್ಕೊಳ್ಳೋಣ. ಮಣಿಪಾಲದ ಕಸ್ತೂರ್ಬಾ ಕಾಲೇಜಿನ ರೆಕಾರ್ಡ್ಸ್ ರೂಮಿಗೂ ಬೆಂಕಿ ಬಿದ್ದಿತ್ತ? ಎಲ್ಲರೂ ಇರ್ಬೇಕಲ್ರಿ ದಾಖಲೆ. ಕಾಲೇಜಿದ್ದೇ ಏನೋ ಈಕೆಗೆ ಎಡವಟ್ಟಾಗಿರ್ಬೇಕು ಅಂತ ಅನ್ಕೊಂಡ್ರು ಪೊಲೀಸರು. ಮತ್ತೆ ಪೊಲೀಸರು ಭಾಳ ವಿಶಾಲ ಹೃದಯಗಳಾಗಿ ಯೋಚನೆ ಮಾಡಿದ್ದಾರೆ ಈ ಕೇಸ್ನಲ್ಲಿ. ಮಣಿಪಾಲ್ ಗ್ರೂಪದ್ದು 2 ಮೆಡಿಕಲ್ ಕಾಲೇಜ್ ಇದೆ. ಒಂದು ಮಣಿಪಾಲದಲ್ಲೇ ಇದೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು, ಇನ್ನೊಂದು ಮಂಗಳೂರಿನಲ್ಲಿದೆ, ಅದು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಂಗಳೂರು. ಅಲ್ಲಿಗೆ ಬಂದಿದ್ದಾರೆ. 98ಇಂದ 2005 ತನಕ ಅಲ್ಲೂ ದಾಖಲೆಗಳನ್ನು ತೆಗೆಸಿದ್ದಾರೆ. ಎಲ್ಲೂ ಅನನ್ಯ ಭಟ್ ಅನ್ನುವ ವಿದ್ಯಾರ್ಥಿನಿ ಇದ್ದದ್ದಕ್ಕೆ ಮಾಹಿತಿ ಇಲ್ಲ. ಈಕೆ ಹತ್ರ ಆ ಮಗಳ ಮಾರ್ಕ್ಸ್ ಕಾರ್ಡ್ ಇಲ್ಲ, ಅಡ್ಮಿಷನ್ ಸರ್ಟಿಫಿಕೇಟ್ ಇಲ್ಲ, ಕಾಲೇಜಿನಲ್ಲಿ ರೆಕಾರ್ಡ್ಸ್ ಇಲ್ಲ. ಅದಾದ ನಂತರ ಈಕೆ ಕಂಪ್ಲೇಂಟ್ನಲ್ಲಿ ಮಾಡಿದ್ದು ಇನ್ನೊಂದು ಕ್ಲೇಮ್ ಏನು? ನನ್ನ ಗಂಡ ಅನಿಲ್ ಭಟ್. ಈಕೆ ಅಡ್ರೆಸ್ಸು ಬೆಂಗಳೂರಿನ ಪದ್ಮನಾಭನಗರದ ಮನೆ ಅಡ್ರೆಸ್ ಕೊಟ್ಟಿದ್ಲು ಸುಜಾತಾ ಭಟ್. ಬಂದರು ಅಲ್ಲಿ ಮನೆಗೆ, ಹುಡುಕೊಂಡು ಹೋದರು ಪದ್ಮನಾಭನಗರದ ಮನೆ ಇದೆ ಅಲ್ಲಿ. ಓನರ್ನ ಮಾತಾಡಿಸಿದ್ದಾರೆ. ಹೌದು, ನಮ್ಮ ಮನೇಲಿ ಬಾಡಿಗೆಗಿದ್ದಾರೆ ಅವರು ಒಂದಿದ್ದಾರೆ. ರೆಂಟಲ್ ಅಗ್ರಿಮೆಂಟ್ ಕೊಡಿ ಅಂತ ಕೇಳಿದ್ದಾರೆ. ರೆಂಟಲ್ ಅಗ್ರಿಮೆಂಟು ಅವರು ಮನೆ ಓನರ್ ತಕ್ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ ರೆಂಟಲ್ ಅಗ್ರಿಮೆಂಟು ಅಂತ. ಆ ರೆಂಟಲ್ ಅಗ್ರಿಮೆಂಟಲ್ಲಿ ನೋಡಿದ್ರೆ ಗಂಡನ ಹೆಸರು ಪ್ರಭಾಕರ್ ರಾವ್ ಅಂತಿರೋದ. ಅಲ್ಲಿ ಕಂಪ್ಲೇಂಟ್ನಲ್ಲಿ ಗಂಡನ ಹೆಸರು ಅನಿಲ್ ಭಟ್ ಇದೆ, ಇಲ್ಲಿ ಪ್ರಭಾಕರ್ ರಾವ್ ಇದೆ. ಹಂಗು ಹಿಂಗು ಮಾಡಿ ಈಕೆ ಬ್ಯಾಂಕ್ ಅಕೌಂಟ್ ತಗೊಂಡು ಬ್ಯಾಂಕಿಗೆ ಹೋಗಿ ಅಕೌಂಟಿನ ಡೀಟೇಲ್ ತಗೊಂಡಿದ್ದಾರೆ. ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡುವಾಗ ನಾಮಿನಿ ಅಂತ ಒಬ್ಬರದ್ದು ಕೊಡಬೇಕಲ್ವಾ? ನನ್ನ ಸಾವಾದರೆ ನನ್ನ ದುಡ್ಡು ಇಂಥವ್ರಿಗೆ ಹೋಗಬೇಕು ಅಂತ ಕೊಡಬೇಕು. ಅನನ್ಯ ಭಟ್ ಮಗಳ ಹೆಸರನ್ನೇ ಹಾಕ್ತಿದ್ರು ಏನೋ, ಪಾಪ ಮಗಳು ಧರ್ಮಸ್ಥಳದಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಆಗಿಬಿಟ್ಟಿದ್ದಾರೆ. ಗಂಡನ ಹೆಸರು ಹಾಕಬೇಕು. ಒಂದೋ ಕಂಪ್ಲೇಂಟ್ನಲ್ಲಿದ್ದ ಅನಿಲ್ ಭಟ್ ಹೆಸರಾದರೂ ಇರಬೇಕು, ಅಥವಾ ರೆಂಟಲ್ ಅಗ್ರಿಮೆಂಟ್ನಲ್ಲಿದ್ದ ಪ್ರಭಾಕರ್ ರಾವ್ ಹೆಸರಾದರೂ ಇರಬೇಕು. ಈ ಇಬ್ಬರನ್ನು ಹೊರತುಪಡಿಸಿ ಮೂರನೇದು ಯಾವುದೋ ಹೆಸರಿತ್ತಂತ ಅದರಲ್ಲಿ. ಇವ್ರಿಗೆ ತಲೆ ಕೆಟ್ಟೋಗಿದೆ. ಇದು ಏನು ಅಂತ ತಳಬುಡ ಅರ್ಥ ಆಗಿಲ್ಲ ಪೊಲೀಸರಿಗೆ. ಇನ್ನೊಂದು ವಿಷಯ ಏನು ಹೇಳಿದ್ದು, ಮಗಳು ಕೊಲೆಯಾದ ಸಂದರ್ಭದಲ್ಲಿ CBIನಲ್ಲಿ ಕೋಲ್ಕತ್ತಾದಲ್ಲಿ ನಾನು ಸ್ಟೆನೋಗ್ರಾಫರ್ ಆಗಿದ್ದೆ. ಪೊಲೀಸರು ಕಲ್ಕತ್ತಾ CBIನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. 2003ರಲ್ಲಿ ನಿಮ್ಮಲ್ಲಿ ಸುಜಾತಾ ಭಟ್ ಅಂತ ಒಬ್ಬರು ಸ್ಟೆನೋಗ್ರಾಫರ್ ಇದ್ದರು, ಅವರ ಬಗ್ಗೆ ವಿವರಗಳು ಏನೇನಿದಾವೆ ಕೊಡಿ ಅಂತ. CBIನವರೇ ಎಲ್ಲ ದಾಖಲೆ ಹುಡುಕಿದ್ದಾರೆ, ಅವ್ರದ್ದೇ ರೆಕಾರ್ಡ್ಸ್ ಇಲ್ಲ. ಸುಜಾತಾ ಭಟ್ ಅನ್ನೋ ಸ್ಟೆನೋಗ್ರಾಫರ್ 2003ರಲ್ಲಿ ಇಲ್ಲ. ಹಿಂದೆ ಮುಂದೆ ಯಾವಾಗಾದ್ರು ಇದ್ರಾ ನೋಡಿ ಅಂದರೆ, CBI ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿ ತನಕ ಕಲ್ಕತ್ತಾ ಒಂದೇ ಅಲ್ಲ, ಇಡೀ ಪಶ್ಚಿಮ ಬಂಗಾಳದಲ್ಲಿ CBIನ ಸ್ಟಾಫ್ ಯಾವ ಸ್ಟಾಫನ್ನು ಹುಡುಕಿದ್ರು ಸುಜಾತಾ ಭಟ್ ಅನ್ನುವ ಹೆಸರಿಲ್ಲ. CBIನವ್ರು ಹೇಳಿದ್ರು. ಮತ್ತಿದೇನಿದು? ಇಷ್ಟೆಲ್ಲ ಹುಡುಕ್ತಾ ಅನನ್ಯ ಭಟ್ ರೇಪ್, ಮರ್ಡರ್ ಆ್ಯಂಡ್ ಬರಿಯಲ್ನ ಸೀಕ್ರೆಟ್ ಭೇದಿಸಬೇಕಾಗಿದ್ದ ಪೊಲೀಸರು ಅನನ್ಯ ಭಟ್ ಹುಟ್ಟಿದ್ಲೋ ಅಂತ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಈಗ ಅನನ್ಯ ಭಟ್, ಈಗ ಸುಜಾತಾ ಭಟ್ ಮತ್ತು ಅನಿಲ್ ಭಟ್ ಅನ್ನುವಂಥವ್ರು, ಸುಜಾತಾ ಭಟ್ ಅಂತೂ ಇದ್ದಾರೆ ಇಲ್ಲಿ, ಅನಿಲ್ ಭಟ್ ದಿವಂಗತರಾಗಿದ್ದಾರೆ ಅಂತ ಸುಜಾತಾ ಭಟ್ ಅವರು ಈಗಾಗಲೇ ಹೇಳಿದ್ದಾರೆ. ಇವರ ಮದುವೆ ಯಾವಾಗಾಗಿತ್ತು, ಎಲ್ಲಾಗಿತ್ತು, ಅವರಿಗೆ ಅನನ್ಯ ಭಟ್ ಅನ್ನುವ ಮಗಳು ಹುಟ್ಟಿದ್ದೆಲ್ಲಿ, ಆಕೆ ಎಲ್ಲಿ ಬೆಳೆದ್ಲು, ಎಲ್ಲಿ ಓದಿದ್ಲು, ಯಾವ ಕಾಲೇಜಿನಲ್ಲಿ PUC ಮುಗಿಸಿದ್ದು, ಎಲ್ಲಿ ಕೂತ್ಕೊಂಡು CET ಬರೆದಿದ್ದು, ಯಾವಾಗ ಮೆಡಿಕಲ್ಲಿಗೆ ಜಾಯಿನ್ ಆಗಿದ್ದು, ಬೇಕಲ್ರಿ ವಿವರಗಳು. ಏನಂದ್ರೆ ಏನೂ ಸಿಗ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.